ಸೊಲ್ಯೂಷನ್ ಚಾಪ್ಟರ್ ಆಲ್ಮೋಸ್ಟ್ ನಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಏನೇನು ಟಾಪಿಕ್ಸ್ ಕವರ್ ಮಾಡಬೇಕು ಆಲ್ಮೋಸ್ಟ್ ಕವರ್ ಆಗ್ಯಾವು. ರಾಲ್ಡ್ಸ್ ಲಾ ಅಲ್ಲ, ಅದಕ್ಕಿಂತ ಮೊದಲು ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ಡ್ ಇನ್ ಡಿಫ್ರೆಂಟ್ ವೇಸ್, ಮೊಲಾರಿಟಿ, ಮೊಲ್ಯಾಲಿಟಿ, ನಾರ್ಮ್ಯಾಲಿಟಿ, ವೇಟ್ ಬೈ ವಾಲ್ಯೂಮ್, ವಾಲ್ಯೂಮ್ ಬೈ ವಾಲ್ಯೂಮ್, ಆಮೇಲೆ ರಾಲ್ಡ್ಸ್ ಲಾ, ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್, ಆಮೇಲೆ ಲಾಸ್ಟ್ ವಿಡಿಯೋ ಒಳಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೀನಿ. ಐ ವಾಂಟೆಡ್ ಟು ಕನ್ಕ್ಲೂಡ್ ದಟ್ ಚಾಪ್ಟರ್, ಬಟ್ ಐ ಥಾಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್, ಆಮೇಲೆ ಅಬ್ನಾರ್ಮಲ್ ಮೋಲಾರ್ ಮಾಸಸ್, ಈ ಟಾಪಿಕ್ ಮೇಲೂ ಒಂದಿಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಕ್ವಶನ್ ಪೇಪರ್ಸ್, ಕಾಂಪಿಟೇಟಿವ್ ಎಕ್ಸಾಮ್, ಸಿ ಇ ಟಿ ಇರ್ಬೋದು, ಇನ್ನೊಂದು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು. ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೂ ಇಲ್ಲೊಂದು ಕ್ವಶನ್ ಕೇಳಿದ್ರು. ಸೊ ಆ ಟಾಪಿಕ್ ಮೇಲೂ ವಿಲ್ ಬಿ ಸಾಲ್ವಿಂಗ್ ಸಮ್ ಪ್ರಾಬ್ಲಮ್ಸ್ ಇನ್ ದಿಸ್ ವಿಡಿಯೋ ಆ್ಯಂಡ್ ವಿಲ್ ಬಿ ಕನ್ಕ್ಲೂಡಿಂಗ್ ದಿಸ್ ಚಾಪ್ಟರ್. ನೆಕ್ಸ್ಟ್ ಅದು ಏನಂತ ನಾನು ಇದನ್ನು ಮುಗಿಸಿದ ಮೇಲೆ ಹೇಳ್ತೀನಿ. ಓಕೆ, ಈಗ ಹೇಳ್ಬಿಡ್ತೀನಿ. ಇದು ಮುಗೀತಂದ್ರೆ, ಸೊಲ್ಯೂಷನ್ಸ್ ಮುಗೀತಂದ್ರೆ ನಮ್ದು ಏನೇನು ಮುಗೀತು, ಸಾಲಿಡ್ ಸ್ಟೇಟ್ ಆವಾಗ ಕ್ಲಾಸ್ನಾಗ ಮುಗಿಸಿದ್ವಿ. ಸೊಲ್ಯೂಷನ್ಸ್ ಮುಗಿತೈತಿ, ಎಲೆಕ್ಟ್ರೋಕೆಮಿಸ್ಟ್ರಿ ಮುಗಿದೈತಿ, ಸರ್ಫೇಸ್ ಕೆಮಿಸ್ಟ್ರಿ ಮುಗಿದೈತಿ, ಕೆಮಿಕಲ್ ಕೈನೆಟಿಕ್ಸು ಕ್ಲಾಸ್ನಾಗ ಮುಗಿಸಿದ್ವಿ, ಪಿ ಬ್ಲಾಕ್ ಮುಗಿಸಿನಿ, ಡಿ ಆ್ಯಂಡ್ ಎಫ್ ಮತ್ತು ಮೆಟಲರ್ಜಿ ಮ್ಯಾಮ್ ಮಾಡ್ತಂದ್ರೆ, ಆಮೇಲೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಉಳಿತು, ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಉಳಿತು. ಸೊ ನೆಕ್ಸ್ಟ್ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು ಮುಗಿಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೋಗ್ಬೇಕಂತ ಮಾಡಿದ್ದೆ. ಬಟ್ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಇದು ಮುಗೀತಂದ್ರೆ ಸೆಕೆಂಡ್ ಇಯರ್ದು ಫಿಸಿಕಲ್ ಕೆಮಿಸ್ಟ್ರಿ ಎಲ್ಲ ಮುಗಿತಾವೆ. ಫಸ್ಟ್ ಇಯರ್ನಾಗ ನಾನು ಸಿ ಇ ಟಿದು, ಈಗ ಲಾಕ್ಡೌನ್ ಒಳಗೆ ಸಿ ಇ ಟಿ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ನಿಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಅದ್ರೊಳಗೆ ಫಸ್ಟ್ ಇಯರಿಂದ ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅದಾವು ಅಂತ ಹೇಳಿದ್ದೆ. ಅದ್ರೊಳಗೆ ಫಿಸಿಕಲ್ ಕೆಮಿಸ್ಟ್ರಿಯೂ ನಾನು ಮಾಡ್ಬೇಕಂತ ಮಾಡೀನಿ. ಮೊದಲು ಮುಂದೆ ಟೈಮ್ ಉಳಿದ್ರೆ ಉಳ್ಕಿದ್ದು ಮಾಡೋಣ ನನ್ನ ಫಸ್ಟ್ ಇಯರ್ದು. ಬಟ್ ಫಿಸಿಕಲ್ ಕೆಮಿಸ್ಟ್ರಿದು ಈಗ ಹೆಂಗೂ ಫಿಸಿಕಲ್ ಕೆಮಿಸ್ಟ್ರಿ ಮುಗೀತು ಸೆಕೆಂಡ್ ಇಯರ್ದು. ಸೊ ಫಸ್ಟ್ ಇಯರ್ದು ಪರ್ಟಿಕ್ಯುಲರ್ಲಿ 2 ಇಂಪಾರ್ಟೆಂಟ್ ಚಾಪ್ಟರ್ಸ್, ಥರ್ಮೋಡೈನಮಿಕ್ಸ್ ಮತ್ತು ಕೆಮಿಕಲ್ ಈಕ್ವಿಲಿಬ್ರಿಯಮ್, ಇವ್ನು ಮಾಡ್ಬೇಕಂತ ಮಾಡೀನಿ. ಇವ್ನು ಮಾಡಿ ಆಮೇಲೆ ಸೆಕೆಂಡ್ ಇಯರ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪೂರ ಮುಗಿಸೋಣ. ಅಷ್ಟಾದ್ರೆ ನಮ್ದು ಮುಗಿತದೆ. ಫಸ್ಟ್ ಇಯರ್ದು ಮತ್ತೆ ಏನು ರೀ ಚಾಪ್ಟರ್ಸ್ ಏನೇನು ಅದಾವು, ಮತ್ತು ಅವ್ನು ಹೆಂಗೂ ನಮ್ಗೆ ಜೂನ್ ಫುಲ್ ಮಂತ್ ಐತಿ, ಜುಲೈ ಎಂಡಿಗೆ ಅದಾವೆ ಎಕ್ಸಾಮ್ಸ್ ನಿಮ್ಗೆಲ್ಲ. ಸೊ ಟೈಮ್ ಸಿಗುತ್ತೆ, ಮಾಡ್ಕೊತ ಹೋಗೋಣಂತ. ಸೊ ಇನ್ ದಿಸ್ ವಿಡಿಯೋ ನಾನು ಸೊಲ್ಯೂಷನ್ಸದ್ದು ಈಗ ಜೂನ್ ಜುಲೈ ಅನ್ನೋಗಿನ ಈಗ ಇದು ಮುಗೀತು. ಇನ್ನೊಂದಿಷ್ಟು ಚಾಪ್ಟರ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯು ಮತ್ತು ಫಸ್ಟ್ ಇಯರ್ ಒಂದಿಷ್ಟು ಇಂಪಾರ್ಟೆಂಟ್ ಫಿಸಿಕಲ್ ಕೆಮಿಸ್ಟ್ರಿ ಮುಗಿದ್ಬಿಡ್ತು ಅಂದ್ರೆ ನಮ್ಮ ಆಲ್ಮೋಸ್ಟ್ ಮುಗಿದ್ಬಿಡ್ತಾವೆ. ಅಲ್ಲೊಂದಿಷ್ಟು ಚಾಪ್ಟರ್ಸ್ ಉಳ್ಕೊತಾವೆ, ಅವನ್ನು ಮಾಡಕ್ಕೆ ಬರ್ತೈತೆ. ಓಕೆ, ಸೊ ವಿಲ್ ಕಮಿಂಗ್ ಬ್ಯಾಕ್ ಟು ದಿಸ್ ವಿಡಿಯೋ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಮತ್ತು abnormal molar masses related to these topics we will be solving problems. ಫಸ್ಟು ಒಂದೆರಡು ಸಿಂಪಲ್ ಥಿಯರಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀನಿ. ಅಂದರೆ ನೀವು ಕ್ವಶನ್ ಓದಿಕೊಳ್ಳಿ ಆನ್ಸರ್ ಮಾಡೋಕ್ಕೆ ಬಂದಿರ್ತೈತೆ, ಹಂಗಿರ್ತೈತೆ ಅದು. ಅಂದರೆ ನೀವು ಥಿಯರಿ ಓದಿದ್ರಿ ಅಂದ್ರೆ. ಆಮೇಲೆ ಒಂದಿಷ್ಟು ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸನ್ನು ಮಾಡೋಣ. ಓಕೆ, ಸೊ ದ ಫಾರ್ಮ್ಯಾಟ್ ವಿಲ್ ಬಿ ದ ಸೇಮ್. ಅಲ್ಲಿ ಕ್ವಶನ್ ಅಪಿಯರ್ ಆಗುತ್ತೆ, ಅದನ್ನು ನೀವು ನೋಡಬೇಕು. ಕ್ವಶನ್ ನೋಡಿ ಏನು ಮಾಡಬೇಕು, ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತೈತೆ, ವೆರಿ ಸಿಂಪಲ್ ಐತೆ ನೋಡಿರಿ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೋರ್ ದ್ಯಾನ್ ಯೂನಿಟಿ ಇಂಡಿಕೇಟ್ಸ್ ದ್ಯಾಟ್ ಸೊಲ್ಯೂಟ್ ಇನ್ ಸೊಲ್ಯೂಷನ್ ಹ್ಯಾಸ್. ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ, ಇದನ್ನು ಹೆಂಗೆ ಹಿಡಿತೀನಿ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ಗ್ರೇಟರ್ ದ್ಯಾನ್ 1 ಇದ್ರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೋರ್ ದ್ಯಾನ್ ಯೂನಿಟಿ ಇಂಡಿಕೇಟ್ಸ್ ದಟ್ ದ ಸೊಲ್ಯೂಟ್ ಇನ್ ಸೊಲ್ಯೂಷನ್ ಹ್ಯಾಸ್ ಏನು ಅಸೋಸಿಯೇಟ್ ಆಗೈತೋ ಡಿಸೋಸಿಯೇಟ್ ಆಗೈತೋ, ಏನು ವೆರಿ ಸಿಂಪಲ್, ಏನು ಡಿಸೋಸಿಯೇಟ್ ಆಗೈತಿ. ಇಫ್ ಐ ಇಸ್ ಗ್ರೇಟರ್ ದ್ಯಾನ್ 1 ಸೊಲ್ಯೂಟ್ ಹ್ಯಾಸ್ ಡಿಸೋಸಿಯೇಟೆಡ್ ಇನ್ ದ ಸೊಲ್ಯೂಷನ್. ಇದು ಥಿಯರಿಗಳನ್ನ ಹೊರಗಡೆ ಡಿಸ್ಕಸ್ ಮಾಡೀವಿ. ಐ ಅಂದರೆ ಏನು, ವ್ಯಾಂಟ್ ಆಫ್ ಫ್ಯಾಕ್ಟರ್, ಅದಕ್ಕೇನು ಫಾರ್ಮುಲಾ, number of particles after dissociation divided by number of particles before dissociation or association. Number of particles after dissociation or association divided by number of particles before association or dissociation. So ಇಲ್ಲೇ I greater than 1 ಬರಬೇಕು ಅಂದ್ರೆ
ಡಿಸೋಸಿಯೇಷನ್ ಆಗ್ಬೇಕು. ಯಾಕಂದ್ರೆ ನೋಡಿರಿ, ಈಗ ನಾನು ಹಿಂಗೆ ಅಂದ್ಕೊಂಡೆ ಓಕೆ, NaCl ತೊಗೊಂಡು NaCl ನೀರಾಗ ಹಾಕಿದ ಏನಾಗುತ್ತೆ, ಇದು ಹಂಗೆ ಇದು ಸಿಂಪಲ್ ಕ್ವಶನ್ ಯಾವ್ದು ತೊಗೊಂಡೇನಂದ್ರೆ ನಿಮ್ಮ ಹಂಗೆ ಥಿಯರಿ ಒಮ್ಮೆ ರೀಕಾಲ್ ಮಾಡ್ದಂಗೆ ಆತು ಈ ಕ್ವಶನ್ಲೆ ಅಂತ. NaCl ನೀರಾಗ ಹಾಕಿದ್ರೆ Na ಪ್ಲಸ್ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಎಷ್ಟು? 2. ನಂಬರ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಡಿಸೋಸಿಯೇಷನ್ 1. ಸೊ 2 ಡಿವೈಡ್ ಬೈ 1 ಈಸ್ 2. ಸೊ 2 ಈಸ್ ಗ್ರೇಟರ್ ದೆನ್ 1. ಅಂದರೆ ಗ್ರೇಟರ್ ದೆನ್ 1 ಬರ್ಬೇಕಂದ್ರೆ ಗ್ರೇಟರ್ ದೆನ್ 1 ಬರ್ಬೇಕಂದ್ರೆ ಏನಾಗಬೇಕು? ಡಿಸೋಸಿಯೇಷನ್ ಆಗಬೇಕು. ಸೊ ಈ ವೆರಿ ಸಿಂಪಲ್ ಕ್ವಶನ್ ದ ಆನ್ಸರ್ ಏನು? ಆಪ್ಷನ್ ಎ. ಗ್ರೇಟರ್ ದೆನ್ 1 ಇರಬೇಕಂದ್ರೆ ಏನಾಗಬೇಕು? ಡಿಸೋಸಿಯೇಷನ್ ಆಗಬೇಕು. ಓಕೆ, ನೆಕ್ಸ್ಟ್ ಸಿಂಪಲ್ ಕ್ವಶನ್, ಇನ್ನೊಂದು ಸಿಂಪಲ್ ಕ್ವಶನ್ ಮಾಡೋಣ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕ್ವಶನ್ ಅಪಿಯರ್ ಆಗ್ತಿರ್ತದಲ್ಲೇ. ಅಬ್ನಾರ್ಮಲ್ ಕ್ವಶನ್ ಓದಾಕತ್ತೀನಿ. ಅಬ್ನಾರ್ಮಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಅಬ್ಸರ್ವ್ಡ್ ಓನ್ಲಿ ವೆನ್ ದ ಡಿಸಾಲ್ವ್ಡ್ ನಾನ್ ವೊಲಟೈಲ್ ಸೊಲ್ಯೂಟ್ ಇನ್ ಎ ಗಿವನ್ ಡೈಲ್ಯೂಟ್ ಸೊಲ್ಯೂಷನ್. ಇನ್ನೊಂದು ಕ್ವಶನ್ ಓದ್ತೀನಿ. ಅಬ್ನಾರ್ಮಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಅಬ್ಸರ್ವ್ಡ್ ಓನ್ಲಿ ವೆನ್ ದ ಡಿಸಾಲ್ವ್ಡ್ ನಾನ್ ವೊಲಟೈಲ್ ಸೊಲ್ಯೂಟ್ ಇನ್ ಎ ಗಿವನ್ ಡೈಲ್ಯೂಟ್ ಸೊಲ್ಯೂಷನ್. ಆ ಸೊಲ್ಯೂಟನ್ನು ಸೊಲ್ಯೂಷನ್ನೇ ಹಾಕಿದಾಗ ಈ ಅಬ್ನಾರ್ಮಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಯಾವಾಗ ಬರ್ತಾವೆ? ಅದು ಅಸೋಸಿಯೇಟೆಡ್ ಡಿಸೋಸಿಯೇಟ್ ಆದಾಗ. ಏನೂ ಆಗಲಿಲ್ಲ ಅಂದ್ರೆ ಅವು ಏನು ನಾರ್ಮಲ್ ಬರ್ಬೇಕು ಅದೇ ಬರ್ತೈತಿ. ಈಗ ಒಂದು ಯಾವ್ದ್ರ ಕಾಲಿಗೇಟಿವ್ ಪ್ರಾಪರ್ಟಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ತೊಗೊತೀನಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ TF ಇಸ್ ಈಕ್ವಲ್ಸ್ ಟು KF ಇಂಟು M. ಈ ಫಾರ್ಮುಲಾ ಗೊತ್ತು ನಮ್ಗೆ. ಈಗ ನೀವು ಸೊಲ್ಯೂಟ್ ಹಾಕಿರ್ತೀರಲ್ಲ, ಅದು ಡಿಸೋಸಿಯೇಟ್ ಆಗಲಿಲ್ಲ, ಅಸೋಸಿಯೇಟು ಆಗಲಿಲ್ಲ ಅಂದರೆ ಇಷ್ಟ ಬರ್ತೈತಿ, ನಾರ್ಮಲ್ ಬರ್ತೈತಿ. ಅದು ಅಬ್ನಾರ್ಮಲ್ ಬರ್ಬೇಕಂದ್ರೆ ಏನಾಗಬೇಕು? ಅದು ಡಿಸೋಸಿಯೇಟರ್ ಆಗಬೇಕು, ಅಸೋಸಿಯೇಟರ್ ಆಗಬೇಕು. ಅಂದ್ರೆ ನೀರು ಹಾಕಿದ ಮೇಲೆ ಹಿಂಗೆ ಸ್ಪ್ಲಿಟ್ಟರ್ ಆಗಬೇಕು, ಅಥವಾ ಎರಡು ಸೇರಿ ಒಂದು ಆಗ್ಬೇಕು. ಅಥವಾ ಈಗ ನಾವು ಬೆಂಜೋಯಿಕ್ ಆ್ಯಸಿಡ್ ಡಿಸ್ಕಸ್ ಮಾಡಿದ್ವಿ ಥಿಯರಿ ಒಳಗೆ. ಇದು ಡಿಸೋಸಿಯೇಟ್ ಅಥವಾ ಅಸೋಸಿಯೇಟ್. ಹಿಂಗೆ ಆದ್ರೆ ಅವಾಗ ನಾವು ಇಲ್ಲೇ ಮಲ್ಟಿಪ್ಲೈ ಮಾಡ್ಬೇಕಾಗ್ತೈತಿ, ಅವಾಗ ಅದು ಅಬ್ನಾರ್ಮಲ್ ಬರ್ತೈತಿ. ಏನೂ ಆಗಲಿಲ್ಲ. ಫಾರ್ ಎಕ್ಸಾಂಪಲ್ ಇದು ಹಿಂಗೆ ಹಾಕಿದ ಕೂಡ ಸ್ಪ್ಲಿಟ್ ಆಯ್ತು. ಈಗ ನಾನು ಸುಕ್ರೋಸ್ ಅಥವಾ ಗ್ಲೂಕೋಸ್ ತೊಗೊಂಡು C12H22O11 ಇದನ್ನು ನೀರು ಹಾಕಿದ್ರೆ ಇದು ಏನೂ ಆಗಲ್ಲ, ಡಿಸೋಸಿಯೇಟು ಆಗಲ್ಲ, ಅಸೋಸಿಯೇಟು ಆಗಲ್ಲ. ಸೊ ಅವಾಗ ಇದು ಸಂಬಂಧ ಇಲ್ಲೇ ಇಲ್ಲ, ಅವಾಗ ನಾರ್ಮಲ್ ಬರ್ತದೆ, ಅಬ್ನಾರ್ಮಲ್ ಬರೋಂಗೇ ಇಲ್ಲ. ಸೊ ಡಿಸೋಸಿಯೇಟ್ ಅಸೋಸಿಯೇಟ್ ಆದ್ರೆ ಅಷ್ಟೇ ಇದು ಕ್ವಶನ್ ಬರ್ತೈತಿ. ಅಬ್ನಾರ್ಮಲ್ ಮೊಲಾರ್ ಮಾಸದ ಕ್ವಶನ್ ಬರ್ತೈತಿ. ಸೊ ಸೆಕೆಂಡ್ ಒನ್ ಅಂದರೆ ಈ ಬುಕ್ ಒಳಗದ 9th ಕ್ವಶನ್, ಅದಕ್ಕೆ ನಾನು 9th ಅಂದೆ. ಇಲ್ಲ ಟಾಪಿಕ್ ವೈಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ಯಾರ, ಆ ಬುಕ್ ತೊಗೊಂಡು ನಾನು ಕ್ವಶನ್ ಸಾಲ್ವ್ ಮಾಡಕತ್ತೀನಿ. ಸೊ ನಮ್ಮ ಸೆಕೆಂಡ್ ಕ್ವಶನ್ ಈ ವಿಡಿಯೋದು ಆನ್ಸರ್ ಏನು? ಅಸೋಸಿಯೇಟ್ಸ್ ಆರ್ ಡಿಸೋಸಿಯೇಟ್ಸ್, ಆಪ್ಷನ್ ಸಿ. ಓಕೆ, ವೆರಿ ಸಿಂಪಲ್. ಒಂದು ಸ್ವಲ್ಪ ಥಿಯರಿ ಕ್ವಶನ್ ಡಿಸ್ಕಸ್ ಮಾಡಿ ನಾವು ಥಿಯರಿ ರಿಕಾಲ್ ಮಾಡ್ಕೊಂಡಂಗೆ ಆಯ್ತು. ಈಗೇನು ಮಾಡೋಣ? ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಒಂದಿಷ್ಟು. ಓಕೆ, 1 ಸೆಕೆಂಡ್. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತೈತಿ. mx2 dissociates into m+2 and x minus ions in an aqueous solution with a degree of dissociation 0.5. ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೊಟ್ಟಾರ ಅಂದ್ಕೊಳ್ಳಿ, ಫಸ್ಟ್ ನಿಮ್ಮ ತಲೆಗೆ ಏನು ಬರಬೇಕು? ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ಅಲ್ಫಾ ಯಾವಾಗಲೂ 1 ಇರ್ತೈತಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ 1 ಇರ್ತೈತೆ ಅಂದರೆ ಏನು? ಅದು ವ್ಯಾಲ್ಯೂ ಕೊಡೋ ಅವಶ್ಯಕತೆ ಇಲ್ಲ. ಅವಾಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತಾವೆ. ಇದ್ರ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೊಟ್ಟಾರ ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು ಕೊಟ್ಟಾರ? ಅಲ್ಫಾ 0.5 ಕೊಟ್ಟಾರ ಅಂದ್ರೆ ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲ ಅಂದರೆ ಅದು ಪಾರ್ಷಿಯಲಿ ಡಿಸೋಸಿಯೇಟ್ ಆಗ್ತೈತಿ. ಎಷ್ಟು ಹಾಕಿರ್ತೀವಿ ಎಲ್ಲ ಡಿಸೋಸಿಯೇಟ್ ಆಗಂಗಿಲ್ಲ. 0.5 ಅಂದರೆ ಅರ್ಧ ಆಗುತ್ತೆ. 1 ಮೋಲ್ ಹಾಕಿದ್ರಿ ಅಂದರೆ 0.5. ಇಫ್ ಅಲ್ಫಾ 0.2, ಇಲ್ಲಿ 0.5 ಐತಿ. ಸೊ 1 ಮೋಲ್ ಹಾಕಿದ್ರಿಂದ 0.5 ಡಿಸೋಸಿಯೇಟ್ ಆಗುತ್ತೆ, 0.5 ಅನ್ಡಿಸೋಸಿಯೇಟೆಡ್ ಉಳಿತೈತಿ. ಇಫ್ ಅಲ್ಫಾ 0.2, ಅವಾಗ ನೀವು 1 ಮೋಲ್ ಸೊಲ್ಯೂಟ್ ಹಾಕಿದ್ರೆ 0.2 ಮೋಲ್ನಷ್ಟು ಅಷ್ಟು ಡಿಸೋಸಿಯೇಟ್ ಆಗುತ್ತೆ, 0.8 ಅನ್ಡಿಸೋಸಿಯೇಟೆಡ್ ಉಳ್ಕೊತೈತಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ಕ್ವಶನ್. ದ ರೇಷಿಯೋ ಆಫ್ ಅಬ್ಸರ್ವ್ಡ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಅಕ್ವಿಯಸ್ ಸೊಲ್ಯೂಷನ್. The ratio of observed depression of freezing point of the aqueous solution to the value of the depression of freezing point in the absence of ionic dissociation. ಇದು ನೀರು ಹಾಕಿದ ಕೂಡ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದ ಅಂದ್ಕೊಳ್ಳಿ ನಮ್ಗೆ ಪಾಯಿಂಟ್ ಆಫ್ ಫ್ಯಾಕ್ಟರ್ ಕ್ವಶನ್ ಬರ್ತಿಲ್ಲ. ಅವೇನು ಕೇಳೋಣ? ಡಿಸೋಸಿಯೇಟ್ ಆದರೆ ಏನು ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಆಗ್ತಿತ್ತು,
ಅದನ್ನು ನೀರು ಹಾಕಿದ್ಕೊಳ್ಳಿ ಡಿಸೋಸಿಯೇಟ್ ಆಗಲಿಲ್ಲ ಅಂದ್ರೆ ಹೆಂಗಿತ್ತು ಹಂಗೆ ಉಳಿತು, ಅವಾಗ ಏನು ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಆಗ್ತಿತ್ತು, ಎರಡದು ರೇಷೋ ಹೇಳ್ರಿ ಅಂತ ಕೇಳಿ. ದಿಸ್ ಇಸ್ ದ ಕ್ವಶನ್. ಅಲ್ಲಿ ನೀವು ನೋಡಿರ್ತೀರಿ ಕ್ವಶನ್ನಾಗ ಅದು ಬ್ರ್ಯಾಕೆಟ್ನಾಗ IIT ಅಡ್ವಾನ್ಸ್ ಅಂತ. ನೀವು ಬೇರೆ ನಾನು ವೀಡಿಯೋಸು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ನಾನು ಬರೀ CET ಅಷ್ಟೇ ಮಾಡೋಕತ್ತಿಲ್ಲ, ಬೇರೆ ಬೇರೆ ಸ್ಟೇಟದ ಕಾಂಪಿಟೇಟಿವ್ ಎಕ್ಸಾಮು, ಆಮೇಲೆ ನೀಟ್ನಾಗ ಅಪಿಯರ್ ಆಗಿದ್ದು, ಆಮೇಲೆ JEE ಒಳಗೆ ಅಪಿಯರ್ ಆಗಿದ್ದು. ನಾಟ್ ವೆರಿ ಡಿಫಿಕಲ್ಟ್, ಬಟ್ ಒಂದು ಲೆವೆಲಿಗೆ ಡಿಫಿಕಲ್ಟ್ ಇದ್ದಿತ್ತು. ಮಾಡೀನಿ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಾಗಿನ್ನೂ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಇವನು ನೀವು ನೋಡಿ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ವಂತ ಭಾಳಷ್ಟು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋದ್ರಿ ಅಂದರೆ ಡೆಫಿನೆಟ್ಲಿ ಯು ವಿಲ್ ಡೂ ವೆರಿ ವೆಲ್ ಇನ್ ವಿಚ್ ಎವರ್ ಎಕ್ಸಾಮ್ ಯು ಆರ್ ರೈಟಿಂಗ್. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್. ಓಕೆ, ಏನೈತ್ರಿ MX2 ಅನ್ನೋದು ಒಂದು ಕಾಂಪೌಂಡು, ಒಂದು ಸೊಲ್ಯೂಟ್. ಇದು ಡಿಸೋಸಿಯೇಟ್ ಹೆಂಗಾಗುತ್ತಂತ ಕೊಟ್ಟಾನವ. M+2 ಮತ್ತು X ಮೈನಸ್ 2X ಮೈನಸ್ ಆಗುತ್ತಿದ್ದು, ಬಿಕಾಸ್ ಇಲ್ಲಿ MX2 ಐತೆ. ಹಿಂಗಿದ್ದಂಗೆ ಈಗ ನೀವು CaCl2 ಸ್ಪ್ಲಿಟ್ ಮಾಡಿ ಬರೆದ್ರೆ ಹೆಂಗೆ ಬರೀತೀರಿ? Ca+2 ಪ್ಲಸ್ 2Cl ಮೈನಸ್ ಬರೀತಿರಿಲ್ಲ, ಹಂಗೆ ಇದು MX2 M+2 ಪ್ಲಸ್ 2X ಮೈನಸ್. ಓಕೆ, ಇದು ಏನು ಕೇಳೋಣ ಕ್ವಶನ್ ನೀವು ಇನ್ನೊಮ್ಮೆ ನೋಡಿದ್ರಿ. ದ ರೇಷಿಯೋ ಆಫ್ observed depression of freezing point of the aqueous solution to the value of depression of freezing point in absence of ionic dissociation. ಅಂದರೆ ಡಿಸೋಸಿಯೇಟ್ ಆದಾಗ ಏನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇರ್ತೈತಿ, ಇದು ಹಿಂಗೆ ಡಿಸೋಸಿಯೇಟ್ ಆಗಲಿಲ್ಲ ಅಂದ್ರೆ ಹೆಂಗೆ ಹಾಕಿದ್ರೆ ಹಂಗೆ ಉಳಿತು, MX2 ಉಳಿತು. ಅವಾಗ ಏನು ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಇರ್ತೈತಿ. ಈಗ ನೋಡ್ರಿ, ವೆರಿ ಸಿಂಪಲ್. ∆TF = KF × M. ಇದು ಡಿಸೋಸಿಯೇಟ್ ಆಗತೈತಿ, ಸೊ ಅದಕ್ಕೆ ನಮಗೆ ಪಾಯಿಂಟ್ ಆಫ್ ಫ್ಯಾಕ್ಟರ್ಲ್ಲೇ ಮಲ್ಟಿಪ್ಲೈ ಮಾಡಬೇಕು. ಇದು ನಾವು ಥಿಯರಿ ಡಿಸ್ಕಸ್ ಮಾಡೀವಿ. ಪಾಯಿಂಟ್ ಆಫ್ ಫ್ಯಾಕ್ಟರ್ಲ್ಲೇ ಮಲ್ಟಿಪ್ಲೈ ಮಾಡಬೇಕು. ಡಿಸೋಸಿಯೇಟ್ ಆಗತೈತಿ, ಸೊ ಇದು ಇಕ್ವೇಷನ್ 1 ಅಂತೀವಿ. ಆಗಲಿಲ್ಲ ಅಂದ್ರೆ I will be 1. ಸೊ I is 1 ಅಂದ್ರೆ ಬರೀ ಇದೇನಾಗುತ್ತೆ KF × M. ಆದಾಗ ಏನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಡಿಸೋಸಿಯೇಟ್ ಆದಾಗ ಏನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಗಲಾರ್ದಾಗ ಏನು, ಇದ್ರದ್ದು ರೇಷಿಯೋ ಕೇಳ ನಾವು. ಸೊ ನಾವು 1/2 ಮಾಡ್ಬೇಕು. 1/2 ಮಾಡಿದ್ರೆ ನೋಡಿರಿ, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ, ಇದು ಕ್ಯಾನ್ಸಲ್. ಸೊ ಏನು ಉಳಿತು? ಅಷ್ಟೇ ಉಳಿತು. ಸೊ ಇದು ಕ್ಯಾನ್ಸಲ್. ಇದ್ರದ್ದು ರೇಷಿಯೋ ಕೇಳೋಣ. ಡಿಸೋಸಿಯೇಟ್ ಆದಾಗ ಏನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಡಿಸೋಸಿಯೇಷನ್ ಆಗಲಾರ್ದಾಗ ಏನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ this ಮಾಡಿಬಿಟ್ರೆ ಐ ವಿಲ್ ಗೆಟ್ ದ ಆನ್ಸರ್. this ಅಂದರೆ ಏನು? ದಿಸ್ ಆ್ಯಂಡ್ ದಿಸ್ ವಿಲ್ ಕ್ಯಾನ್ಸಲ್. ಏನು ಉಳಿತೈತೆ? I ಉಳಿತೈತೆ. ಸೊ ಏನು I ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಈ ಕ್ವಶನ್ ಸಾಲ್ವ್ ಮಾಡಿದಂಗೆ ನಾವು ಈ ರೇಷಿಯೋ I ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಈ ರೇಷಿಯೋ ಸಿಕ್ಕಾಬಿಡ್ತೈತಿ. ಬಿಕಾಸ್ ಇದು ಕ್ಯಾನ್ಸಲ್ ಆದ ಏನು ಉಳಿತು? I ಅಷ್ಟೇ ಉಳಿತು. ಓಕೆ, ಸೊ ಈಗ I ಕ್ಯಾಲ್ಕುಲೇಟ್ ಮಾಡೋಣ ನಾವು. ವಾಪಸ್ ಇದನ್ನು ಇಲ್ಲಿ ಬರಿತೀವಿ. MX2 ಡಿಸೋಸಿಯೇಟ್ ಹೆಂಗಾಗುತ್ತೆ? M+2 ಪ್ಲಸ್ 2X ಮೈನಸ್. ಈಗ ನೋಡಿರಿ, ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇತ್ತಂದ್ರೆ I ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು? ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಡಿಸೋಸಿಯೇಷನ್. ಸೊ ಇಲ್ಲಿ 1, 2 ಆಫ್ಟರ್ ಡಿಸೋಸಿಯೇಷನ್ ಎಷ್ಟು ಬಂದು? ಇಲ್ಲಿ 2 ಅದ, ಇಲ್ಲಿ ಏನಿಲ್ಲ ಅಂದ್ರೆ 1 ಇತ್ತು. 2 + 1 3. ಮೊದಲು ಎಷ್ಟಿತ್ತು? 1 ಇತ್ತು. ಸೊ 3/1 3 ಅಂತ ಬರೆದ್ಬಿಡ್ತೀನಿ ನಾ I. ಆದ್ರೆ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲ, ವೀಕ್ ಎಲೆಕ್ಟ್ರೋಲೈಟ್ ಇದ್ದಾಗ ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೆಂಗೆ ಗೊತ್ತಾಯ್ತು? ಯಾಕಂದ್ರೆ ಅವ್ರು ಏನು ಕೊಟ್ಟಾರೆ? ಅಲ್ಫಾ ಕೊಟ್ಟಾರೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೊಟ್ಟಾರೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಇದು ಇನಿಷಿಯಲಿ ಇಲ್ಲಿ ಬರಿತೀನಿ ನೋಡಿ. ಇನಿಷಿಯಲಿ ಇದು ಭಾಳ ಟಾರ್ಚರ್ ಮಾಡತ್ತೈತೆ ನನಗೆ. 1 ಸೆಕೆಂಡ್. ಓಕೆ, ಇನಿಷಿಯಲಿ ಇದು 1 ಮೋಲ್ ನಾವು ತೊಗೊಂಡ್ವಿ ಅಂದ್ರೆ ಇನಿಷಿಯಲಿ ಏನು ಅಸೋಸಿಯೇಷನ್ ಆಗೋಕ್ಕಿಂತ ಮೊದಲು, ಅಸೋಸಿಯೇಷನ್ ಅಂತ ಆಗಲಿಲ್ಲ, ಡಿಸೋಸಿಯೇಷನ್ ಆಗೋಕ್ಕಿಂತ ಮೊದಲು ಇದು 1 ಮೋಲ್ ತೊಗೊಂಡ್ರೆ ಇದು 0 ಇರುತ್ತೆ. ಆಟ್ ಈಕ್ವಿಲಿಬ್ರಿಯಮ್
ಇಫ್ ಅಲ್ಫಾ ಇಸ್ ಅ ಡಿಗ್ರಿ ಆಫ್ ಡಿಸೋಸಿಯೇಷನ್, ಇದು ಅಲ್ಫಾನಷ್ಟು ಕಡಿಮೆ ಆಗುತ್ತೆ. ಇದು ಅಲ್ಫಾನಷ್ಟು ಡಿಸೋಸಿಯೇಟ್ ಆಯಿತು ಅಂದ್ರೆ ಅಲ್ಫಾನಷ್ಟು ಇದು ಕಡಿಮೆ ಆಗುತ್ತೆ, ಅದಕ್ಕೆ ಅದು 1 ಮೈನಸ್ ಅಲ್ಫಾ. ಅಲ್ಫಾ ಅಷ್ಟು ಕಡಿಮೆ ಆಗುತ್ತೆ ಅಂದ್ರೆ 1 ಮೈನಸ್ ಅಲ್ಫಾ. ಇದು ಅಲ್ಫಾ ಅಷ್ಟು ಫಾರ್ಮ್ ಆಗುತ್ತೆ, ಇದು 2 ಅಲ್ಫಾ ಅಷ್ಟು ಫಾರ್ಮ್ ಆಗುತ್ತೆ, ಬಿಕಾಸ್ ಇಲ್ಲಿ 2 ಐತಿ. ಈಗ ಐ ಹಚ್ತೀನಿ ನೋಡ್ರಿ. ಐ ನಂಬರ್ ಆಫ್ ಪಾರ್ಟಿಕಲ್ಸ್, ಐ ಏನು ಫಾರ್ಮುಲಾ, ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್. ಇದನ್ನು ಕೌಂಟ್ ಮಾಡ್ಬೇಕು, ಯಾಕಂದ್ರೆ ಇಷ್ಟು ಉಳ್ಕೊಂಡೈತಿ. ಇದು ಪೂರ ಖಾಲಿ ಆಗೈತೆ ಅಂದರೆ ಇದು ಬಿಟ್ಬಿಡ್ತಿದ್ವಿ, ಆದರೆ ಇದು ಉಳ್ಕೊಂಡೈತಿ, ಇದನ್ನು ಹಿಡಿಬೇಕು. ಸೊ 1 ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಪ್ಲಸ್ 2 ಅಲ್ಫಾ, number of particles after dissociation divided by number of particles before dissociation. Before dissociation 1 0 0, 1 plus 0 is 1. Number of particles after number of particles after dissociation 1 minus alpha plus 2 alpha ಎಲ್ಲ ಆ್ಯಡ್ ಮಾಡಬೇಕು. ಇದು 5 ಫಾರ್ಮುಲಾ ಇದೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಡಿವೈಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಡಿಸೋಸಿಯೇಷನ್. ಸೊ ಇವನ್ನೆಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ 1. ಸೊ ಇಲ್ಲೇ ನೋಡಿರಿ ಏನಾಯ್ತು, ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಕ್ಯಾನ್ಸಲ್ಸ್. ಸೊ ಐ ಏನಾಯ್ತು, ಐ ಈಸ್ ಈಕ್ವಲ್ಸ್ ಟು ಏನಾಯ್ತು, ಐ ಈಸ್ ಈಕ್ವಲ್ಸ್ ಟು ಏನಾಯ್ತು ನೋಡಿರಿ 1 ಪ್ಲಸ್ 2 ಅಲ್ಫಾ ಡಿವೈಡ್ ಬೈ 1 ಅಂದರೆ 1 ಪ್ಲಸ್ 2 ಅಲ್ಫಾ. ಸೊ ಈಗ ನಾವು ಆಗಲೇನ ನೆನ್ಪು ಮಾಡ್ಕೊರಿ, ನೀವು ಐದು ವ್ಯಾಲ್ಯೂ ಸಿಕ್ತಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆದಂಗೆ ನಮ್ಗೆ. ಯಾಕಂದ್ರೆ ಅದು ರೇಷೋ ಕೇಳ್ಯಾರ ಅವರು, ಆ ರೇಷಿಯೋ ಐ ವ್ಯಾಲ್ಯೂ ಸಿಕ್ಕಂಗೆ ಅಂತ ನಾವು ಆಗಲೇ ಪ್ರೂವ್ ಮಾಡೀವಿ. ಐ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 2 ಅಲ್ಫಾ, 1 ಪ್ಲಸ್ 2 ಇಂಟು ಅಲ್ಫಾ ಅವ್ರ ಕ್ವಶನೇ ಕೊಟ್ಟಾರ ಎಷ್ಟು, 0.5. 2 ಇಂಟು 0.5 ಈಸ್ 1, 1 plus 1 is 2. I is 2, therefore the answer of this question is also 2. Answer of this question 2, ಯಾಕಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ, ರೇಷೋ ಕೇಳ್ಯಾರ ಅವರು. ರೇಷೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಐ ವ್ಯಾಲ್ಯೂ ಬರ್ತಿತ್ತು, ಆಗಲೇ ನೋಡಿವಿ. ಸೊ ಐ is 2. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಎಲ್ಲ ಅಪಿಯರ್ ಆಗ್ತಿರ್ತೈತಿ, ಅದನ್ನು ಓದೋಣಂತ. ನೆಕ್ಸ್ಟ್ ಕ್ವಶನ್, ಇಫ್ ಇನ್ ಅ ಸಾಲ್ವೆಂಟ್ n simple molecules of solute combine to form an associated molecule, alpha is the degree of dissociation, the Van't Hoff factor is equal to. ಇನ್ನೊಂದು ಕ್ವಶನ್ ಓದ್ತೀನಿ. ಇಫ್ ಇನ್ ಅ ಸಾಲ್ವೆಂಟ್ n simple molecules of solute combine to form an associated molecule, ಇಲ್ಲೇ n ಮಾಲಿಕ್ಯೂಲ್ಸು ಕಂಬೈನ್ ಆಗಿ ಅಸೋಸಿಯೇಟ್ ಆಗತ್ತವು. ಹಿಂದಿನ ಕ್ವಶನ್ಯಾಗ ಡಿಸೋಸಿಯೇಟ್ ಆಗತ್ತಿದ್ವು, ಇಲ್ಲಿ ಅಸೋಸಿಯೇಟ್, ಅಲ್ಲಿ ಬೇರೆ ಬೇರೆ ಆಗತ್ತಿದ್ವು, ಇಲ್ಲಿ ಸೇರಾಕತ್ತಾವ ಒಟ್ಟಿಗೆ. ಅಲ್ಫಾ ಇಸ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್, ದೆನ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು, ಸಾರಿ, ಅಲ್ಫಾ ಇಸ್ ಡಿಗ್ರಿ ಆಫ್ ಅಸೋಸಿಯೇಷನ್, ಡಿಸೋಸಿಯೇಷನ್ ಅಲ್ಲ, ಬಿಕಾಸ್ ಇಲ್ಲಿ ಅಸೋಸಿಯೇಷನ್ ಆಗತ್ತೈತಿ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಐ ವ್ಯಾಲ್ಯೂ ಕೇಳ. ಓಕೆ, ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತೊಗೊತೀನಿ. ಬೆಂಜೋಯಿಕ್ ಆ್ಯಸಿಡ್, ಇದು ನಾವು ಥಿಯರಿ ಒಳಗೂ ಡಿಸ್ಕಸ್ ಮಾಡಿದ್ವಿ. ಬೆಂಜೋಯಿಕ್ ಆ್ಯಸಿಡ್ ಅಸೋಸಿಯೇಟ್ ಆಗುತ್ತದೆ, C6H5COOH. ಇದು ನೀವು ಸೊಲ್ಯೂಷನ್ ಮಾಡಿದ ಕೂಡ ಏನಾಗುತ್ತೆ, ಇಂಥವು ಎರಡು ಸೇರಿ ಡೈಮರ್ ಫಾರ್ಮ್ ಮಾಡ್ತಾವೆ. ಇಂಥವು ಎರಡು ಸೇರಿ C6H5COOH ಟ್ವೈಸ್. ಯಾಕಂದ್ರೆ ಈ ಎರಡು ಸೇರಿ ಒಂದಾಗುತ್ತಿದ್ದು, ಅವಾಗ ಇವು ಇಲ್ಲಿ 1 ಇತ್ತಂದರೆ ಇದು ಹಾಫ್ ಆಗುತ್ತೆ. ಈಗ ನನ್ನ ಕಡೆ 100 ಉಂಡಿದ್ವು ಅಂದ್ರೆ ಆ 100 ಉಂಡಿ ಒಳಗೆ ನಾ 2 ತೊಗೊಂಡು ಸೈಜ್ ಸಣ್ಣವಾಗಿ ತಡಿ ಅಂತ 2 ಉಂಡಿ ಕಂಬೈನ್ ಮಾಡಿ ಒಂದು ಮಾಡಿದ್ರೆ ಅವು 50 ಆಗ್ತಾವೆ. 1 ಇದ್ದಿದ್ದು ಹಾಫ್, 100 ಇದ್ದಿದ್ದು 50. ಈ ಉಂಡಿ ಏನೈತಲ್ಲ ರೀ, ಇದು 2 ಇಂಥ ಸಣ್ಣ ಸಣ್ಣ ಉಂಡಿ ಸೇರಿ ಆಗಿದೆ, ಅದಕ್ಕೆ ಇದು 2. ಸೊ ಇದು 100 ಇದ್ದರೆ ಇದು 50 ಆಗುತ್ತೆ, ಇದು 1 ಇದ್ದರೆ ಇದು ಹಾಫ್ ಆಗುತ್ತೆ. ಬಿಕಾಸ್ ಅಸೋಸಿಯೇಷನ್ ಆಗುತ್ತೆ, ಕಂಬೈನ್ ಆಗತ್ತವು, ಡಿಸೋಸಿಯೇಟ್ ಆಗತ್ತಿಲ್ಲ, ಸಪ್ರೇಟ್ ಆಗತ್ತಿಲ್ಲ, ಕಂಬೈನ್ ಆಗತ್ತವು. ಓಕೆ, ಇದ್ರ ಎಕ್ಸಾಂಪಲ್ ತೊಗೊಂಡಿನ ಅಷ್ಟೇ. ಇಲ್ಲಿ ಅವ್ರು ಬೆಂಜೋಯಿಕ್ ಆ್ಯಸಿಡ್ ಬಗ್ಗೆ ಹೇಳಿಲ್ಲ ಕ್ವಶನ್ನಾಗ, ಇದ್ರ ಎಕ್ಸಾಂಪಲ್ ತೊಗೊಂಡಿನ ಅಷ್ಟೇ. ಸೊ ಇನಿಷಿಯಲಿ ಇದು 1 ಮೋಲ್ ಇದ್ದರೆ ಇದು ಅಸೋಸಿಯೇಷನ್ ಇನ್ನೂ ಆಗಿರಂಗಿಲ್ಲ, ಅವಾಗ ಇದು 0 ಇರ್ತೈತಿ. ಆಫ್ಟರ್ ಅಸೋಸಿಯೇಷನ್ ಆಟ್ ಈಕ್ವಿಲಿಬ್ರಿಯಮ್ ಇದು 1 ಮೈನಸ್ ಅಲ್ಫಾ, ಬಿಕಾಸ್ ಅಲ್ಫಾದಷ್ಟು ಅಸೋಸಿಯೇಟ್ ಆಯ್ತು, ಅಸೋಸಿಯೇಟ್ ಆಯ್ತು ಅಂದ್ರೆ ಎಷ್ಟು ಉಳಿತಿಲ್ಲೇ
ಅಲ್ಫಾದಷ್ಟು ಅಸೋಸಿಯೇಟ್ ಆತಂದ್ರೆ ಇದು ಎಷ್ಟು ಉಳಿತು? 1 ಮೈನಸ್ ಅಲ್ಫಾ ಉಳಿತು. ಎಷ್ಟು ಫಾರ್ಮ್ ಆಯ್ತು? ಅಲ್ಫಾ ಬೈ 2 ಆಯ್ತು. ಅಲ್ಫಾದಷ್ಟು ಕಡಿಮೆ ಆಗೈತೆ ಅಂದರೆ ಅದು ಅರ್ಧದಷ್ಟು ಫಾರ್ಮ್ ಆಗುತ್ತೆ. ಅರ್ಧ ಯಾಕಂದರೆ ಇಂಥವು ಎರಡು ಸೇರಿದು ಒಂದಾಗತ್ತೆ, ಅದಕ್ಕೆ ಅರ್ಧದಷ್ಟು ಆಗ್ತಾವೆ. ಇದು ಎಷ್ಟು ಕಡಿಮೆ ಆಗುತ್ತೆ? ಅದರ ಅರ್ಧದಷ್ಟು ಇದು ಫಾರ್ಮ್ ಆಗುತ್ತೆ. ಅರ್ಧ ಯಾಕಂದ್ರೆ ಇವು ಎರಡು ಸೇರಿ ಒಂದಾಗತ್ತೈತಿ. ಈ ಕ್ವಶನ್ಯಾಗ ನೋಡ್ರಿ, ಅವ್ರು ಎರಡು ಸೇರಿ ಒಂದಾಗುತ್ತೆ ಅಂತ ಹೇಳಕತ್ತಿಲ್ಲ. ಏನು ಹೇಳ್ಯಾರ? ಎನ್ ಸಿಂಪಲ್ ಮಾಲಿಕ್ಯೂಲ್ಸ್. ಕ್ವಶನಿಗೆ ಹೋಗ್ಬೇಕು ನೀವು, ವಾಪಸ್ ನೀವು ಬರ್ದಿಟ್ಕೋಬೇಕು, ಅಥವಾ ಹಿಂದೆ ವೀಡಿಯೋಕ್ಕೆ ಹೋಗ್ರಿ, ಹಿಂದೆ ಒಯ್ತೈತಿ ವೀಡಿಯೋ. ಎನ್ ಸಿಂಪಲ್ ಮಾಲಿಕ್ಯೂಲ್ಸ್ ಆಫ್ ಸೊಲ್ಯೂಟ್ ಕಂಬೈನ್ ಟು ಫಾರ್ಮ್ ಆ್ಯನ್ ಅಸೋಸಿಯೇಟೆಡ್ ಮಾಲಿಕ್ಯೂಲ್. ಇಲ್ಲಿ 2 ಮಾಲಿಕ್ಯೂಲ್ ಸೇರಿ ಒಂದಾಗತ್ತಿತ್ತು. ಇಲ್ಲಿ ಎನ್ ಸೇರಿ, ಕ್ವಶನ್ನಾಗ ಎನ್ ಸೇರಿ ಒಂದಾಗತ್ತೈತಿ. ಅದಕ್ಕೆ ಇದನ್ನು 2 ಬದಲಿ ನಾನು ಎನ್ ಮಾಡಿಬಿಡ್ತೀನಿ. ಅಂದರೆ ಅದು 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಏನಾರ ಇರ್ಬೋದು. ಸೊ 2 ತೆಗೆದು ಎನ್ ಮಾಡಿಬಿಡ್ತೀವಿ. ಈಗ ಅವರು ಏನು ಕೇಳ್ಯಾರ? ವ್ಯಾಂಟ್ ಆಫ್ ಫ್ಯಾಕ್ಟರ್ ಕೇಳ್ಯಾರ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ is equals to ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್. ಆಫ್ಟರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಏನು? 1 ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಬೈ ಎನ್. 1 ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಬೈ ಎನ್ ಡಿವೈಡ್ ಬೈ 1. ಮೊದಲು ಎಷ್ಟಿತ್ತು? ಬಿಫೋರ್ ಅಸೋಸಿಯೇಷನ್ ಎಷ್ಟಿತ್ತು? 1 ಇತ್ತು. 1 + 0 is 1. ಸೊ 1 ಡಿವೈಡೆಡ್ ಬೈ 1 ಅಂದರೂ ಒಂದು, ಇಲ್ಲೇನೂ ಬರಲಿಲ್ಲ ಅಂದರೂ ಒಂದು. ಸೊ 1 ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಬೈ ಎನ್. 1 ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಬೈ ಎನ್ ಈಸ್ ವಾಟ್? ಈಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ. ನೆಕ್ಸ್ಟ್ ಕ್ವಶನ್ ಅಲ್ಲೇ ನಿಮ್ಮ ಸ್ಕ್ರೀನ್ ಒಳಗೆ ಅಪಿಯರ್ ಆಗ್ತಿರ್ತದೆ. 2 ಮೋಲಾಲ್ sugar solution has approximately, maybe ಇದು ಬ್ರೈಟ್ನೆಸ್ ಪ್ರಾಬ್ಲಮ್ ಆಗ್ಬೋದು. ಓಕೆ, 2 ಮೋಲಾಲ್, ಬಟ್ ನಾ ಪ್ರಾಬ್ಲಮ್ ಸಾಲ್ವ್ ಮಾಡೋದಂತ ಕ್ಲಿಯರ್ ಕಾಣುತ್ತೆ ಅನ್ಸುತ್ತೆ, ಬಿಕಾಸ್ ಇಟ್ ಇಸ್ ಇನಫ್ ಲೈಟ್ ಫಾರ್ ದ್ಯಾಟ್ ಅನ್ಸುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಟ್ ಕ್ವಶನ್. 2 ಮೋಲಾಲ್ sugar solution has approximately the same freezing point as 1 molal solution of. A 2 molal sugar solution has approximately the same freezing point as 1 molal solution of. Okay, next question ಹೋಗೋಣಂತೀಗ. ಅದನ್ನು ಟ್ರೈ ಸಾಲ್ವ್ ಮಾಡೋಣ. ನೀವು ಸಾಲ್ವ್ ಮಾಡಿ ಟ್ರೈ ಮಾಡಿರಿ ಅನ್ಕೊಂಡಿನಿ. ಈಗ ನೋಡ್ರಿ, ಇದು ಸೊಲ್ಯೂಷನ್. 2 ಸೊಲ್ಯೂಷನ್ ಅದಾವಿಲ್ಲೇ. ಒಂದು ಮೊಲ್ಯಾಲಿಟಿ 2 ಇದ್ದಿದ್ದು ಶುಗರ್ ಸೊಲ್ಯೂಷನ್, ಅಂದರೆ ಸುಕ್ರೋಸ್ C12H22O11. ಇನ್ನೊಂದು ಸೊಲ್ಯೂಷನ್ನ 4 ಆಪ್ಷನ್ನಾಗಿಂದ ಯಾವುದು ವಿಚ್ ಹ್ಯಾಸ್ ಮೊಲ್ಯಾಲಿಟಿ 1, ಇದ್ರದ್ದು ಫ್ರೀಸಿಂಗ್ ಪಾಯಿಂಟ್. ಈ ಸೊಲ್ಯೂಷನ್ ಶುಗರ್ ಸೊಲ್ಯೂಷನ್ ಇದ್ರದ್ದೇನು ಫ್ರೀಸಿಂಗ್ ಪಾಯಿಂಟ್ ಬರ್ತೈತಿ, ಹಂಗೆ ಮೊಲ್ಯಾಲಿಟಿ 1 ಇದ್ದಿದ್ದು ಸೇಮ್ ಫ್ರೀಸಿಂಗ್ ಪಾಯಿಂಟ್. ಈ ಸೊಲ್ಯೂಷನ್ಗೆ ಏನು ಫ್ರೀಸಿಂಗ್ ಪಾಯಿಂಟ್ ಇತ್ತು, ಈ ಸೊಲ್ಯೂಷನ್ಗೆ ಅದೇ ಫ್ರೀಸಿಂಗ್ ಪಾಯಿಂಟ್ ಇರೋ ಆ 4ರಾಗ ಯಾವುದು ಅಂತ ಕೇಳ್ಯಾರ. ಫ್ರೀಸಿಂಗ್ ಪಾಯಿಂಟ್ ಸೇಮ್ ಇದ್ದಿತ್ತು ಇನ್ನೊಂದು ಸೊಲ್ಯೂಷನ್ ಯಾವುದು ಅಂತ ಕೇಳ್ಯಾರ. ಈಗ ನೋಡ್ರಿ, ನಮ್ಗೆ ಮೊಲ್ಯಾಲಿಟಿಗೆ ಫ್ರೀಸಿಂಗ್ ಪಾಯಿಂಟಿಗೆ ರಿಲೇಷನ್ ನೋಡ್ಬೇಕು. ನಾವೀಗ ಈ ಮೊಲ್ಯಾಲಿಟಿಗೆ ಎಕ್ಸಾಕ್ಟ್ಲಿ ಫ್ರೀಸಿಂಗ್ ಪಾಯಿಂಟಿಗೆ ರಿಲೇಷನ್ ಇಲ್ಲ, ಬಟ್ ಈ ರಿಲೇಷನ್ ಗೊತ್ತು ನಮ್ಗೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟಿಗೂ ಮತ್ತು ಮೊಲ್ಯಾಲಿಟಿಗೂ ರಿಲೇಷನ್ ಐತಿ. ಇಸ್ ಈಕ್ವಲ್ಸ್ ಟು KF ಇಂಟು ಮೊಲ್ಯಾಲಿಟಿ. ಥಿಯರಿ ಒಳಗೆ ಡಿಸ್ಕಸ್ ಮಾಡಿವಿ ನಾವು. ಡೆಲ್ಟಾ TF ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಮಾಲ್ m. ಪ್ರಪೋರ್ಷನಾಲಿಟಿ ಸೈನ್ ತೆಗೆದ್ರೆ ಈಸ್ ಈಕ್ವಲ್ಸ್ ಟು ಬರುತ್ತೆ KF ಬರುತ್ತೆ. ಇಲ್ಲೊಂದು ಸೊಲ್ಯೂಷನ್ ಕೊಟ್ಟಾರೆ ಶುಗರ್ ಸೊಲ್ಯೂಷನ್, ಅದ್ರ ಫ್ರೀಸಿಂಗ್ ಪಾಯಿಂಟ್. ಇಲ್ಲಿ ಇನ್ನೊಂದು 4 ಆಪ್ಷನ್ ಕೊಟ್ಟಾರೆ, ಅದರೊಳಗೆ ಯಾವುದು ವಿಚ್ ಹ್ಯಾಸ್ ಮೊಲ್ಯಾಲಿಟಿ 1 ಬಟ್ ಸೇಮ್ ಫ್ರೀಸಿಂಗ್ ಪಾಯಿಂಟ್ ಆಸ್ ದಿಸ್. ಸೊ ಮೊಲ್ಯಾಲಿಟಿಗೆ ಫ್ರೀಸಿಂಗ್ ಪಾಯಿಂಟಿಗೆ ರಿಲೇಷನ್ ಇರೋದು ಇದು. ಇದನ್ನು ನಾನು ಹಿಂಗೆ ಬರೀತೀನಿ. ಡೆಲ್ಟಾ TF ಇಸ್ ಈಕ್ವಲ್ಸ್ ಟು I ಇಂಟು KF ಇಂಟು M. ಈ ಸೊಲ್ಯೂಷನ್ಗೆ ಸುಕ್ರೋಸ್ ಏನಾಗಲ್ಲ, ಡಿಸೋಸಿಯೇಟಿವ್ ಆಗಂಗಿಲ್ಲ, ಅಸೋಸಿಯೇಟಿವ್ ಆಗಂಗಿಲ್ಲ. ಸೊ I ಈಸ್ 1. ಅದು ಡೆಲ್ಟಾ TF ಇಸ್ ಈಕ್ವಲ್ಸ್ ಟು 1 ಇಂಟು KF ಇಂಟು ಮೊಲ್ಯಾಲಿಟಿ ಏನಾದ್ರದ್ದು 2. ಸೊ ಇದೇನಾದರೂ 2KF ಬಂತು. ಡೆಲ್ಟಾ TF ಇಸ್ ಈಕ್ವಲ್ಸ್ ಟು 2KF ಬಂತು. ಈಗ ನಾ ಏನು ಮಾಡ್ತೀನಿ, ಆ 4 ಆಪ್ಷನ್ ಒಳಗೆ
ಡೆಲ್ಟಾ ಟಿ ಎಫ್ ಈಕ್ವಲ್ಸ್ 2kf ಯಾವ್ದು ಬರ್ತೈತಿ ಆ ಸೊಲ್ಯೂಷನ್ದು ಆಮೇಲೆ ಇದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಸೇಮ್ ಐತಿ ಅಂತ ಹೇಳ್ಬೋದು. ಸೊ ನಾನು 4 ಒಳಗೆ ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಟು 2kf ಬರ್ಬೇಕೀಗ. ಸೊ ಈ ಫಾರ್ಮುಲಾ ಹಚ್ಕೊಂಡು ತೊಗೊಂಡು ಒಂದನೇ ಆಪ್ಷನ್ ಏನಿತ್ತು ನೋಡ್ರಿ ಅಲ್ಲಿ CaCl2. ಒಂದನೇ ಆಪ್ಷನ್ ಇದೆ CaCl2. CaCl2 ಡಿಸೋಸಿಯೇಟ್ ಆದಮೇಲೆ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಡಿಸೋಸಿಯೇಟ್ ಆದಮೇಲೆ Ca+2 + 2Cl ಮೈನಸ್ ಬರ್ತೈತಿ. 2Cl ಮೈನಸ್ ನಂಬರ್ ಆಫ್ ಪಾರ್ಟಿಕಲ್ಸ್. ಈಗ ಐ ಕ್ಯಾಲ್ಕುಲೇಟ್ ಮಾಡಿರಿ, ಇದಕ್ಕೆ ಐ ಕ್ಯಾಲ್ಕುಲೇಟ್ ಮಾಡಿರಿ. ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ 2 + 1 ಇಲ್ಲಿ 2 + 1 3. ಬಿಫೋರ್ ಏನಾಯ್ತು 1, ಸೊ 3/1. ಇದಕ್ಕೆ ಐ ಏನಾಯ್ತು 3 ಆಯ್ತು. ಮೊಲಾಲಿಟಿ 1 ಇವಕ್ಕೆ. ಸೊ ಮೊಲಾಲಿಟಿ 1 ಈ ಫಾರ್ಮುಲಾ ಹಚ್ಚಿರಿ. ಇದಕ್ಕೆ 3 × 1 ಮಾಡಿರಿ. 3 ಯಾಕಂದರೆ ಇದ್ರದ್ದು ಐ ಈಸ್ 3, ಮೊಲಾಲಿಟಿ 1, ಸೊ 3kf ಆಯ್ತು. 3kf ಆಯ್ತು, 2kf ಆಗಲಿಲ್ಲ. ಸೊ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ CH3COOH. ಆ ಕ್ವಶನ್ ನೀವು ಬರ್ಕೊಂಡಿರ್ತೀರಿ ಅನ್ಕೊಂಡಿನಿ, ಅಥವಾ ಹಿಂದೆ ಹೋಗಿ ನೋಡಿರಿ ಕ್ವಶನ್. ಆಪ್ಷನ್ ಬಿ CH3COOH. CH3COOH ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲ. ಆ ಈಸಿಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಹಂಗಂತದ್ದು ಆನ್ಸರ್ ಇರಲಿಕ್ಕೆ ಅದು ಆನ್ಸರ್ ಅಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೋಡೋಣ ಡೈರೆಕ್ಟ್ಲಿ ನಮ್ಗೆ ಯಾವ್ದು 2kf ಬಂದುಬಿಡ್ತು ಅಂದ್ರೆ ನೋಡೋಣ. ನೆಕ್ಸ್ಟ್ C2H5OH ಅದನ್ನು ಆಮೇಲೆ ನೋಡೋಣ ಅಂತ ಅವಶ್ಯಕತೆ ಬಿದ್ದರೆ. ಆಪ್ಷನ್ ಡಿ ನೋಡಿರಿ NaCl. ಇದು ಡಿಸೋಸಿಯೇಟ್ ಆದರೆ Na + Cl-. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ 1, 2. ಬಿಫೋರ್ ಡಿಸೋಸಿಯೇಷನ್ 1, ಸೊ 2/1. I is 2, M is 1. I is 2, M is 1. 2 × 1 is 2kf. ಸೊ ಆಗಲೇ ಗತೆ ಅಂದ್ರೆ ಆ ಸುಕ್ರೋಸ್ದ ಸೊಲ್ಯೂಷನ್ ಹೆಂಗೆ 2kf ಬಂದಿತ್ತು, ಈ NaClದ್ದು 2kf ಬರ್ತೈತಿ. ಸೊ ಎರಡದ್ದು ಫ್ರೀಸಿಂಗ್ ಪಾಯಿಂಟ್ ಸೇಮು ಅಂತ ಹೇಳ್ಬೋದು. ನಾನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಯೂಸ್ ಮಾಡಿ ಫ್ರೀಸಿಂಗ್ ಪಾಯಿಂಟ್ ಸೇಮ್ ಅಂತ ಹೇಳಕತ್ತೀನಿ. ಯಾಕಂದ್ರೆ ನಮ್ಗೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು ಮತ್ತು ಮೊಲಾಲಿಟಿಕ್ ರಿಲೇಷನ್ ಐತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಎರಡದ್ದು 2kf ಬಂತು. ಸೊ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬೋದು. ಓಕೆ, ಸೊ ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್. ಆ್ಯಂಡ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೆ ಅಬ್ನಾರ್ಮಲ್ ಮೋಲಾರ್ ಮಾಸಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡೋಣ. ಸೊಲ್ಯೂಷನ್ಸ್ ಚಾಪ್ಟರ್ ಮುಗಿಸ್ಬಿಡೋಣ ಅಂತ. ನೆಕ್ಸ್ಟ್ ನಾನು ಥರ್ಮೋಡೈನಮಿಕ್ಸ್ ಅಥವಾ ಈಕ್ವಿಲಿಬ್ರಿಯಮ್, ಮೋಸ್ಟ್ ಪ್ರಾಬ್ಲಿ ಥರ್ಮೋಡೈನಮಿಕ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಅದ್ರ ಥಿಯರಿ ಓದಿಟ್ಕೋಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಅದು ಕ್ವಶನ್ ಅಪಿಯರ್ ಆಗ್ತಿರ್ತದೆ. ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಅ ವೀಕ್ ಎಲೆಕ್ಟ್ರೋಲೈಟ್ AXBY. Degree of dissociation of weak electrolyte AXBY is related to want of factor. ಇದರ I ವ್ಯಾಲ್ಯೂ ಕೇಳಾರ. I ಮತ್ತು ಅಲ್ಫಾ ಹೆಂಗೆ ರಿಲೇಟೆಡ್, want of factor ಮತ್ತು ಡಿಗ್ರಿ ಆಫ್ ಡಿಸೋಸಿಯೇಷನ್ ಇದಕ್ಕೆ ಹೆಂಗೆ ರಿಲೇಟೆಡ್ ಈ ವೀಕ್ ಎಲೆಕ್ಟ್ರೋಲೈಟ್ಗೆ. AXBY ಅನ್ನೋ ವೀಕ್ ಎಲೆಕ್ಟ್ರೋಲೈಟ್ಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮತ್ತು ಡಿಗ್ರಿ ಆಫ್ ಡಿಸೋಸಿಯೇಷನ್ ಹೆಂಗೆ ರಿಲೇಟ್ ಆಗ್ಯಾವ ಅಂತ ಕೇಳಿ. ಓಕೆ, ರೆಕಾರ್ಡ್ ನನಗೇನೋ ಒಮ್ಮೆ ಅನಿಸುತ್ತೆ ಅದು ನಂಗೆ ಮಾತಾಡಕತ್ತೀನಿ ರೆಕಾರ್ಡಿಂಗ್ ಸ್ಟಾಪ್ ಆಗಿಬಿಟ್ಟಿದ್ರು ಅಂತಂದು. ಸೊ ಐ ಕೀಪ್ ಚೆಕಿಂಗ್. ಓಕೆ, ಇದನ್ನು ಇಲ್ಲಿ ಬರ್ರಿ ಅಂತ ಇನ್ನೊಮ್ಮೆ AXBY ಇದು ಡಿಸೋಸಿಯೇಟ್ ಆದರೆ ಹೆಂಗಾಗುತ್ತೆ. A plus B minus ಅದರ X moles of A plus Y moles of B. ಇದು ಹಿಂಗಿದ್ದಂಗೆ ಇದು ಅದು CaCl2 ತೊಗೊತೀನಿ. CaCl2 ತೊಗೊಂಡ್ರೆ ಹೆಂಗೆ ಬರೀದಿರಿ ನೀವು Ca+2 + 2Cl- ಬರೀತಿರಿಲ್ಲ 2Cl-. ಸೊ Y B-. 1 Ca+2 ಇಲ್ಲಿ ಏನೂ ಇಲ್ಲ ಅಂದರೆ 1 ಇದ್ದಂಗಲ್ಲ. ಸೊ 1 Ca+2 ಇಲ್ಲಿ XA+. ಓಕೆ, ಇದೇನು ಬ್ಯಾಡ ನಮಗೆ, ಇಲ್ಲಿ ಲಕ್ಷ ಕೊಡ್ರಿ. ಓಕೆ, ಇದನ್ನು ಬರ್ತೀವಿ. ಈಗ ಇದಕ್ಕೆ I ಮತ್ತು ಅಲ್ಫಾಗೆ ರಿಲೇಷನ್ ಕೇಳ್ಯಾರ. ಸೊ ಇನಿಷಿಯಲಿ 1 ಇಲ್ಲಿ ಬರ್ರಿ ನಂತೆ. ಇನಿಷಿಯಲಿ ಆ್ಯಟ್ ಇದು ಈಕ್ವಿಲಿಬ್ರಿಯಮ್ 1 ಇದ್ರೆ
ಇದು 0, ಇದು 0 ಬಿಕಾಸ್ ಏನು ಡಿಸೋಸಿಯೇಷನ್ ಆಗಿಲ್ಲ. ಆಟ್ ಇಕ್ವಿಲಿಬ್ರಿಯಮ್ ಏನಿದೆ 1 ಮೈನಸ್ ಆಲ್ಫಾ ಆದ್ರೆ ಇದು ಆಲ್ಫಾ, ಇದು ಆಲ್ಫಾ, ಬಟ್ ಇದು ಎಕ್ಸ್ ಆಲ್ಫಾ ಬಿಕಾಸ್ ಇಲ್ಲಿ ಎಕ್ಸ್ ಐತಿ, ಇಲ್ಲಿದು ವೈ ಆಲ್ಫಾ. ಸೊ ಇಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಬಂತು. ಐ ಮತ್ತು ಆಲ್ಫಾಕ್ಕೆ ರಿಲೇಷನ್ ಕೇಳ್ಯಾರ ಅವರು. ಸೊ ಐ ಬರ್ದ್ಬಿಡ್ತೀನಿ ನಾನು. I is equals to number of particles after dissociation divided by number of particles before dissociation. So 1 minus alpha plus x alpha plus y alpha divided by 1 plus 0 plus 0 is 1. ಇದನ್ನು ಇನ್ನೊಮ್ಮೆ ಬರೀತೀನಿ. I is equals to ಏನು ಬಂದಿತ್ತು, 1 ಬರೆಯೋಣ. 1 minus alpha plus x alpha plus y alpha. 1 minus alpha plus x alpha plus y alpha. ಓಕೆ, ಈಗ ಆಲ್ಫಾ ಮತ್ತು ಐ ನಡು ರಿಲೇಷನ್ ಕೇಳ್ಯಾರ. ಇಷ್ಟ ಇಟ್ಬಿಡ್ಬೋದು ಆನ್ಸರ್, ಬಟ್ ಅವರು ಆಪ್ಷನ್ಸ್ ನೀವು ನೋಡಿದ್ರೆ 4 ಆಪ್ಷನ್ಸ್ ಆಲ್ಫಾ ಈಸ್ ಈಕ್ವಲ್ಸ್ ಟು ಅಂತ ಕೊಟ್ಟಾರೆ, ಐ ಈಸ್ ಈಕ್ವಲ್ಸ್ ಟು ಕೊಟ್ಟಿಲ್ಲ. ಸೊ ನಾನು ಆಲ್ಫಾ ಈಸ್ ಈಕ್ವಲ್ಸ್ ಟು ಮಾಡ್ಕೋಬೇಕಾಗುತ್ತೆ. ಸೊ ಹೆಂಗೆ ಮಾಡೋಣ ಇದು? ಐ ಹೋಪ್ ಇಟ್ ಈಸ್ ವಿಸಿಬಲ್. ಹಿಂಗೆ ಮಾಡೋದು, ಐ ಈಸ್ ಈಕ್ವಲ್ಸ್ ಟು ಮೂರರಾಗಿಂದ ಅಲ್ಫಾನ ಕಾಮನ್ ತಗೊಂಡ್ರೆ ಹೆಂಗೆ ಮಾಡ್ಬೋದು ಇದು? ಓಕೆ, ಇದು 1 ಹೆಂಗೆ ಇರಲಿ, ಪ್ಲಸ್ ಆಲ್ಫಾ ಕಾಮನ್ ತೊಗೊಂಡ್ಬಿಡ್ತೀನಿ. ಪ್ಲಸ್ ಆಲ್ಫಾ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 1 ಬರಿಬೋದು. ಬಿಕಾಸ್ ಇದು ಒಳಗೆ ಹೋದ್ರೆ ಎಕ್ಸ್ ಆಲ್ಫಾ, ಇದು ಒಳಗೆ ಹೋದ್ರೆ ಆಲ್ಫಾ ಇಂಟು ವೈ ಅಂದರೆ ವೈ ಆಲ್ಫಾ, ಇದು ಒಳಗೆ ಹೋದ್ರೆ ಪ್ಲಸ್ ಇಂಟು ಮೈನಸ್ ಆಲ್ಫಾ ಇಂಟು 1 ಮೈನಸ್ ಆಲ್ಫಾ. ಇದನ್ನು ಹಿಂಗೆ ಬರುತ್ತೆ ಆಲ್ಫಾ ಕಾಮನ್ ತಗೊಂಡು. ಒಳಗೆ ಹೋದ್ರೆ ನೋಡ್ರಿ ಇದು ಏನಾಗುತ್ತೆ. ಓಕೆ, 1 ಸೆಕೆಂಡ್. ಓಕೆ, ಇದು ಒಳಗೆ ಹೋದ್ರೆ ಎಕ್ಸ್ ಆಲ್ಫಾ, ಇದು ಒಳಗೆ ಹೋದ್ರೆ ವೈ ಆಲ್ಫಾ, ಇದು ಒಳಗೆ ಹೋದ್ರೆ ಮೈನಸ್ ಆಲ್ಫಾ. ಹೆಂಗಿತ್ತು ಹಂಗಾಯ್ತು. ಈ 1 ಈ ಕಡೆ ಬೈನು, ಐ ಮೈನಸ್ 1 ಈಸ್ ಈಕ್ವಲ್ಸ್ ಟು ಆಲ್ಫಾ ಇಂಟು ಎಕ್ಸ್ ಪ್ಲಸ್ ವೈ ಮೈನಸ್ 1. ಆಲ್ಫಾ ಈಸ್ ಈಕ್ವಲ್ಸ್ ಟು ಐ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಮೈನಸ್ 1. x plus y minus 1. So this is the answer. This is the relation between Van't Hoff factor I and degree of dissociation alpha for the given weak electrolyte AXBY. So alpha is equals to I minus 1 divided by x plus y minus 1. Option A is the right answer. Okay, now Van't Hoff factor ಮತ್ತು abnormal molar masses ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈಗ ಅಲ್ಲಿಗೆ ಸೊಲ್ಯೂಷನ್ಸ್ ಚಾಪ್ಟರ್ ಮುಗಿಸೋನು. ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಕವರ್ ಮಾಡೀನಿ. ನೀವು ಇವನ್ನ ಯೂಸ್ ಮಾಡ್ಕೋರಿ, ಆಮೇಲೆ ನೀವು ಸ್ವಂತ ಭಾಳಷ್ಟು ಕ್ವಶನ್ ಸಾಲ್ವ್ ಮಾಡಿರಿ. ನೆಕ್ಸ್ಟ್ ನಾ ಹೇಳಿದಂಗೆ ಫಿಸಿಕಲ್ ಕೆಮಿಸ್ಟ್ರಿನ ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಇಯರ್ ಫಿಸಿಕಲ್ ಕೆಮಿಸ್ಟ್ರಿ ಎಲ್ಲ ಚಾಪ್ಟರ್ಸ್ ಮುಗಿದು ಫಸ್ಟ್ ಇಯರ್ ಒಂದು 2 ಇಂಪಾರ್ಟೆಂಟ್ ಚಾಪ್ಟರ್ ಅದಾವೆ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ, ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಮ್. ಸೊ ನೆಕ್ಸ್ಟ್ ಪ್ರಾಬಬ್ಲಿ ನಾನು ಥರ್ಮೋಡೈನಮಿಕ್ಸ್ ಸ್ಟಾರ್ಟ್ ಮಾಡ್ತೀನಿ, ನೀವು ಥಿಯರಿ ರಿವೈಸ್ ಮಾಡಿಡ್ರಿ. ಥ್ಯಾಂಕ್ ಯು.